ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಖಾನಾವಳಿಯಲ್ಲಿ ದೋಕ್ಲಾ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೇಳಿರ್ಬೋದು, ದೋಕ್ಲಾ ಅಂದರೆ ಇದು ಗುಜರಾತಿನ ಒಂದು ಡಿಶ್ ಅಥವಾ ಗುಜರಾತಲ್ಲಿ ಮಾಡುವಂತಹ ತಿಂಡಿ. ಮೇಯ್ನಾಗಿ ಗುಜರಾತಲ್ಲಿ ಈ ತಿಂಡಿಗಳಿಗೆ ಅಂದರೆ ಬೆಳಿಗ್ಗೆ ಸಮಯದ ತಿಂಡಿಗೆ ಈ ದೋಕ್ಲಾ ಮಾಡ್ತಾರೆ. ಅದು ಈಗ ಗುಜರಾತ್ ಅಂತ ಸೀಮಿತ ಆಗಲಿಲ್ಲ, ಭಾರತದಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ. ನಾನು ಯಾಕೆ ಈ ದೋಕ್ಲಾವನ್ನು ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ, ಮೊನ್ನೆ ಒಂದು ಅಂಗಡಿಗೆ ಹೋಗಿದ್ದೆ, ಅಲ್ಲಿ ದೋಕ್ಲಾ ರೆಸಿಪಿ ಅಂತ ಒಂದು ಪ್ಯಾಕೆಟಲ್ಲಿ ದೋಕ್ಲಾ ಹಿಟ್ಟು ಅಂತ ಹೇಳಿ ಸೇಲ್ ಮಾಡ್ತಾಯಿದ್ರು. ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ನನಗೆ ಆಶ್ಚರ್ಯ ಆಗಿಬಿಡ್ತು, ಇಷ್ಟೊಂದು ಒಂದು ಸಿಂಪಲ್ ರೆಸಿಪಿನ ದೋಕ್ಲಾ ರೆಸಿಪಿ ಅಂತ ಹೇಳಿ ಇಷ್ಟೊಂದು ಹಣ ಕೊಟ್ಟು ಜನ ತಗೊತಾರಲ್ಲ, ಅದನ್ನು ಯಾಕೆ ನಾನು ಸರಳವಾಗಿ ಇರುವಂಥ ಒಂದು ರೆಸಿಪಿನ ಮಾಡಿ ತೋರಿಸ್ಬಾರ್ದು ಒಂದು ರೀಸನ್ಗೆ ಇವತ್ತು ನಾನು ದೋಕ್ಲಾನ ಮಾಡಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ದೋಕ್ಲಾಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಇದಕ್ಕೆ ಕಡಲೆ ಹಿಟ್ಟು, ರವೆ, ಶುಂಠಿ ಪೇಸ್ಟ್, ಹಸಿಮೆಣಸಿನ ಪೇಸ್ಟ್, ನಿಂಬೆಹಣ್ಣಿನ ರಸ, ಸಕ್ಕರೆ, ಅರಿಶಿಣದ ಪುಡಿ, ಇಂಗು, ಉಪ್ಪು, ಸೋಡಾ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಕರಿಬೇವು ಹಾಗೂ ತೆಂಗಿನಕಾಯಿ. ಯಾಕಂದರೆ ಇದು ಬಹಳ ದೋಕ್ಲಾ ನೀವು ಕೂಡ ತಿಂದಿರ್ಬೋದು. ಏನೋ ನೋಡಿದಾಗ ತುಂಬ ಕಷ್ಟ ಏನೋ ಮಾಡೋದಕ್ಕೆ ಗೊತ್ತಿರಲ್ಲ ಅಂತ ಹೆಚ್ಚಾಗಿ ಹೊರಗಡೆ ಎಲ್ಲ ತಿಂತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು, ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ದೋಕ್ಲಾವನ್ನು ಮಾಡ್ಬೋದು. ಹಾಗಾಗಿ ನೀವು ಆ ದೋಕ್ಲಾ ಮಿಕ್ಸ್ ಅಥವಾ ಏನು ರೆಸಿಪಿನ ತಗೊಳ್ಳೋದು ಅಗತ್ಯನೇ ಇಲ್ಲ. ಈಗ ಶುರು ಮಾಡ್ತೀನಿ. ಇದಕ್ಕೆ ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ. ಹಾಗೆ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಿಮಗೆ ಇದು ಮಾಡಾದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಇಷ್ಟ ಆಗುತ್ತೆ ಅಂತ. ಇದು ನೋಡೋದಕ್ಕೂ ತುಂಬ ಏನದು ಆಕರ್ಷಣೀಯವಾಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಮಕ್ಕಳಿಗೆ ತುಂಬ ಸ್ಪೈಸಿಯಾಗಿರಲ್ಲ, ಒಂಥರ ಪರಿಮಳ ಚೆನ್ನಾಗಿರುತ್ತೆ, ಹಾಗಾಗಿ ಇಷ್ಟ ಆಗುತ್ತೆ. ಅಮ್ಮಂದರು ಇದು ಖಂಡಿತವಾಗ್ಲೂ ಇದನ್ನು ಮನೆಯಲ್ಲಿ ಮಾಡೋದನ್ನು ಕಲೀಲೇಬೇಕು, ನಿಮಗೂ ಇಷ್ಟ ಆಗುತ್ತೆ. ನಾನೇನು ಮಾಡಿದ್ದೇನೆ ಅಂದರೆ, ಈಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಒಂದು 3/4 ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ನೀವೀಗ ಉಪ್ಪಿಟ್ಟು ರವೆ, ಏನು ಬಾಂಬೆ ರವೆ ಅಂತ ಹೇಳ್ತೀವಲ್ಲ, ಬಾಂಬೆ ರವೆನ ಎರಡು ಸ್ಪೂನಷ್ಟು ಬಾಂಬೆ ರವೆ ತಗೊಳ್ಳಿ. ಓಕೆ. ಮತ್ತು ಇದು ಶುಂಠಿ ಪೇಸ್ಟು ನಮ್ಮ ರುಚಿಗೆ ನಾನೊಂದು ಅರ್ಧದಿಂದ 1/4 ಸ್ಪೂನ್ ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮತ್ತು ಇದು ಹಸಿಮೆಣಸನ್ನ ಸಣ್ಣದಾಗಿ ಕೊಚ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಯಾಕಂದರೆ ಮಕ್ಕಳಿಗೆ ತುಂಬ ಬಾಯಿಗೆ ಬರಬಾರ್ದು ಅಂತ. ಈಗಾದರೆ ನೀವು ಪೇಸ್ಟ್ ಕೂಡ ಮಾಡ್ಕೋಬೋದು. ಇದು ಸಾಧಾರಣ ಪೇಸ್ಟ್ ಥರನೇ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಕೂಡ ಹಾಕ್ಕೋಬೋದು. ಮತ್ತು ನಿಂಬೆ ಹಣ್ಣಿನ ರಸ, ಇದು ಅದಕ್ಕೊಂದು ಒಳ್ಳೆಯ ಫ್ಲೇವರ್ ಬರುತ್ತೆ. ಆರೋಗ್ಯಕ್ಕೆ ನಿಂಬೆಹಣ್ಣು ಒಳ್ಳೆಯದು ಕೂಡ. ನಾನೊಂದು 2 ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗಿದ್ದೇನೆ, 2 ಸ್ಪೂನ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ಸಕ್ಕರೆ, ಸ್ವಲ್ಪ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು, ನಾನು ಹಿಟ್ಟನ್ನು ನೋಡಿಕೊಂಡು ನಾವು ತೊಗೋಬೇಕು, ಇದನ್ನು ಹಾಕಬೇಕು. ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಮತ್ತು ದೋಕ್ಲಾ ಯೂಶ್ವಲಿ ಆಗಿ ನೀವು ನೋಡುವಾಗ ಹಳದಿ ಕಲರ್ ಇರುತ್ತೆ, ಹಾಗಾಗಿ ಒಂದು ಚಿಟಿಕೆಯಷ್ಟು ಹಳದಿ. ಓಕೆ. ಮತ್ತು ಇದಕ್ಕೆ ಇಂಗು ಹಾಕಬೇಕು. ಇಂಗಿದು ಪರಿಮಳ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಇಂಗು ಪೌಡರ್ ತೊಗೊಂಡಿದ್ದೀನಿ, ಅದು ಒಂದು ಅರ್ಧ ಸ್ಪೂನಷ್ಟು ಇಂಗು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದಿಷ್ಟು ರುಚಿಗೆ ಬೇಕಾಗುವಷ್ಟು ಉಪ್ಪು ತೊಗೊಂಡಿದ್ದೀನಿ. ಮತ್ತು ಯಾವುದಾದ್ರೂ ಎಣ್ಣೆ ಆಗ್ಬೋದು, ಒಂದು ಸ್ಪೂನಷ್ಟು ಎಣ್ಣೆ. ಇದನ್ನು ನಾವು ಒಂದು ಮಿಕ್ಸಿಂಗ್ ಬೌಲಿಗೆ ಇದನ್ನೆಲ್ಲ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಎಲ್ಲ ನಮ್ಮ ಭಾರತದಲ್ಲಿ ಈಗ ಎಷ್ಟೊಂದು ಪದಾರ್ಥ ಇರಬೇಕು. ಈಗ ನಾರ್ತ್ ಇಂಡಿಯನ್ ಡಿಶಸ್ ಅಥವಾ ನಾರ್ತ್ ಇಂಡಿಯನ್ ಉತ್ತರ ಭಾರತದ ತಿಂಡಿಗಳು ಸೌತ್ ಇಂಡಿಯಾದಲ್ಲೂ ಫೇಮಸ್ ಆಗಿರುತ್ತೆ. ಇನ್ನು ಸೌತ್ ಇಂಡಿಯನ್ದು ದೋಸೆ ಇರ್ಬೋದು, ಮಸಾಲೆ ದೋಸೆ ಇರ್ಬೋದು, ಎಲ್ಲ ಕಡೆನೂ ಫೇಮಸ್ ಆಗಿರುತ್ತೆ. ಹೀಗೆ ಏನದು ವಿವಿಧತೆಯಲ್ಲಿ ಏಕತೆ ಅನ್ನೋ ಹಾಗೆ ಎಲ್ಲ ಥರದ ಅಡುಗೆಗಳನ್ನು, ಅಡುಗೆ ಬಗ್ಗೆ ಆಸಕ್ತಿ ಇದ್ದರೆ ಎಲ್ಲ ಥರದ ಅಡುಗೆಗಳನ್ನು ನಾವು ಮಾಡ್ತಾ ಇರ್ತೀವಿ ಭಾರತೀಯರು. ಬೇರೆ ಬೇರೆ ಒಂದೊಂದು ಪ್ರದೇಶದಲ್ಲೂ ಬೇರೆ ಇದ್ದರು. ಹಾಗಾಗಿ ಇವತ್ತು ಈ ಥರ ಒಂದು ಗುಜರಾತ್ ಡಿಶನ್ನು ಮಾಡಬೇಕು ಅಂತ ಅನ್ನಿಸ್ತು, ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದು ಇನ್ನೊಂದು ಬಹಳ ಮುಖ್ಯ ಅಂದರೆ ಇದು ಗಂಟು ಆಗಬಾರ್ದು. ಹಾಗಾಗಿ ಫಸ್ಟು ನಾನೇನು ನೀರು ಹಾಕದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗೇನು ಮಾಡೋಣ ಅಂದರೆ ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಆಗದೇ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಮತ್ತೆ ಬೇಕಾದರೆ ಹಾಕೋಣ, ಈಗಲೇ ಹಾಕೋದು ಬೇಡ. ಯಾಕಂದರೆ ತುಂಬ ನೀರು ಹಾಕೊಂಡ್ಬಿಟ್ರೆ ಗಂಟು ಆಗತ್ತೆ. ಹಾಗಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಕೆಲವೊಂದು ಸತಿ ವಿಸ್ಕರ್ ಅಂತ ಒಂದು ಸಿಗುತ್ತೆ, ಅದರಲ್ಲಿ ಚೆನ್ನಾಗಿ ನೀವು ಇದನ್ನು, ನನಗೆ ಈಗ ಸಿಗಲಿಲ್ಲ ಆದ್ದರಿಂದ ಸ್ಪೂನಲ್ಲೇ ಕಲಿಸ್ತಾ ಇದ್ದೀನಿ. ಅದೇನಾದರೂ ಇದ್ದರೆ ಅದರಲ್ಲೇ ನೀವು ಚೆನ್ನಾಗಿ ಕಲಸಿ. ಅವಾಗೇನಾಗುತ್ತೆ ಅಂದರೆ ಲಂಪ್ಸ್ ಏನು ಗಂಟು ಇರುತ್ತಲ್ಲ ಅದಿರೋದಿಲ್ಲ. ಅದರಿಂದ ಈ ಥರ ಕಲಿಸ್ಕೊಳ್ಳೋದು. ಹೀಗೆ ನೋಡಿ ಗಂಟೇನಾಗಿಲ್ಲ. ಇನ್ನೊಂದು ಸ್ವಲ್ಪ ಮತ್ತು ಕಡಲೆ ಹಿಟ್ಟು ಕೂಡ ಚೆನ್ನಾಗಿರೋ ಫ್ರೆಶ್ ಆಗಿರೋ ಕಡಲೆ ಹಿಟ್ಟು ತೊಗೊಳ್ಳಿ. ಇದಕ್ಕೆ ಹಳೇದು ಅಥವಾ ಗಂಟು ಆಲ್ರೆಡಿ ಗಂಟಾಗಿದ್ದರೆ ನಿಮಗೆ ದೋಕ್ಲಾ ಅಷ್ಟೊಂದು ರುಚಿಯಾಗಿರೋಲ್ಲ. ಫ್ರೆಶ್ ಆಗಿರುವ ಕಡಲೆ ಹಿಟ್ಟು ತೊಗೊಂಡು ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ, ಈಗ ಗಂಟೆಲ್ಲ ಹೋದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಅಗತ್ಯ ಇದ್ದರೆ ಮಾತ್ರ. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು. ಇದನ್ನು ಯಾವ ಥರ ಮಾಡ್ಕೋಬೇಕಂದ್ರೆ, ನೀವೀಗ ದೋಸೆ ಹಿಟ್ಟಿನ ಹದದಲ್ಲಿ ಬರಬೇಕು. ದೋಸಾ ಬ್ಯಾಟರ್ ಅಥವಾ ದೋಸೆ ಹಿಟ್ಟು ಯಾವ ಥರ ಉದ್ದಿನ ಹಿಟ್ಟಿನ ದೋಸೆ ಮಾಡ್ತೀವಿ, ಉದ್ದು ಅಕ್ಕಿಯಲ್ಲಿ ಹಾಕಿ, ಆ ಥರ ದೋಸೆ ಹಿಟ್ಟಿನ ಹದದಲ್ಲಿ ಬರಬೇಕು. ತುಂಬ ಗಟ್ಟಿ ಆದರೆ ದೋಕ್ಲಾ ಗಟ್ಟಿ ಆಗುತ್ತೆ. ಓಕೆ, ಈ ಥರ ಕಡಲೆ ಹಿಟ್ಟಲ್ಲಿ ಬೇರೆ ಬೇರೆ ಏನೇನೋ ಅಡುಗೆಗಳು ಹೆಚ್ಚಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಮಾಡ್ತಾ ಇರ್ತೀವಿ. ದೋಕ್ಲಾ ಸ್ವಲ್ಪ ಕಡಿಮೆನೇ ಇರ್ಬೋದು. ನಾನು ಹೇಳ್ದಂಗೆ ಅದು ಆ ದೋಕ್ಲಾ ಮಿಕ್ಸ್ ಅಂತ ಎಷ್ಟೊಂದು ಖರ್ಚಾಗ್ತಾ ಇತ್ತು ಅಂದರೆ ನನಗೆ ಆಶ್ಚರ್ಯ ಆಗಿಬಿಡ್ತು. ಇದೇನಿದು, ಇದರಲ್ಲಿ ಏನೂ ಇಲ್ವಲ್ಲ, ಕಡಲೆ ಹಿಟ್ಟು ಹಾಕಿ ಇಷ್ಟೊಂದು ಹಾಕೋದಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟು ಖರ್ಚು ಮಾಡ್ತಾರಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಈ ಕಡಲೆ ಹಿಟ್ಟು ಮನೇಲಿ ಹೇಗಿದ್ದರೂ ಇದ್ದೇ ಇರುತ್ತೆ. ಮತ್ತು ಇದು ದಿಢೀರ್ ಅಂತಲೂ ಆಗತ್ತೆ. ಅಂದರೆ ಒಂದು ಸತಿ ಹಿಟ್ಟು ರೆಡಿ ಮಾಡ್ಕೊಂಬಿಟ್ರೆ, ಈ ಥರ ಮಿಕ್ಸ್ ಮಾಡಿದ್ರೆ ಅರ್ಧ ಗಂಟೆ 20-25 ನಿಮಿಷದಲ್ಲಿ ದೋಕ್ಲಾ ಮಾಡಿಬಿಡ್ಬೋದು. ನೋಡಿ ಈ ಥರ. ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ, ಒಂಚೂರು ಹಾಕ್ಕೊಂಡ್ಬಿಡ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡೋದು. ಹೀಗೆ ಈಗ ಇಷ್ಟು ಸಾಕಾಗತ್ತೆ ನೋಡಿ. ಇದು ಸಾಧಾರಣ ನಾನು ಹೇಳಿದಾಗೆ ದೋಸೆ ಹಿಟ್ಟು ಆ ಥರ ಒಂದು ಹದ. ನೀವು ಮಾಡ್ತಾ ಗೊತ್ತಾಗುತ್ತೆ. ಒಂದೆರಡು ಸತಿ ಮಾಡಿ ಮತ್ತೆ ಎಕ್ಸ್ಪರ್ಟ್ ಆಗಿಬಿಡ್ತೀರಾ. ಓಕೆ, ಈ ಥರ ಮಾಡಿದ್ದೀನಿ, ಸಾಕು. ಈಗೇನು ಮಾಡೋದು ಅಂದರೆ, ಓಕೆ, ಇದನ್ನು ನಾನು ಒಂದು ಸ್ಟೀಮರಲ್ಲಿ ಬೇಯಿಸೋದಕ್ಕೆ ಇಡಬೇಕು. ನಾನು ಯಾವಾಗ ಇದನ್ನು ಬೇಯಿಸೋಕ್ಕೆ ಇಡ್ತೀನೋ ಆವಾಗ ಅದಕ್ಕೆ ಸೋಡಾ ಹಾಕಬೇಕು. ಸೋಡಾ ಅಥವಾ ಈನೋ ಯಾವುದಾದ್ರೂ ಹಾಕ್ಬೋದು. ಹಾಗಾಗಿ ನಾನು ಬೇಯಿಸೋಕ್ಕೆ ಫಸ್ಟು ರೆಡಿ ಮಾಡಿಕೊಂಡು ಆಮೇಲೆ ಸೋಡಾ ಹಾಕ್ತೀನಿ. ಈಗ ಹಿಟ್ಟನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಚೆನ್ನಾಗಿ ಯಾವುದೇ ಗಂಟಿಲ್ಲದಂತೆ ಕಲಿಸ್ಕೊಂಡಿದ್ದೀನಿ. ಓಕೆ, ಈಗೇನು ಮಾಡೋದು ಅಂದರೆ, ನಾನು ಅವಾಗ ಹೇಳಿದಾಗೆ ಇದಕ್ಕೆ ನೀವು ಅಡುಗೆ ಸೋಡಾ ಅಂತ ಏನು ಹೇಳ್ತೀರೋ ಅಡುಗೆ ಸೋಡಾ ಹಾಕಬೇಕು. ಕ್ವಾಂಟಿಟಿ ಮೇಲೆ ಇದಕ್ಕೊಂದು 1/4 ಸ್ಪೂನು ಅಡುಗೆ ಸೋಡಾ ಹಾಕ್ಕೊಳ್ಬೇಕು. ಇದನ್ನು ಯಾವಾಗಲೂ ಹಾಕಿ ಇಡಬಾರ್ದು. ಯಾಕಂದರೆ ಅದು ಏರಿಯೇಷನ್ ಆಗಬೇಕು. ಅದು ಗಾಳಿ ಇದಕ್ಕೆ ಬಂದು ಸ್ವಲ್ಪ ಮೃದು ಆಗಬೇಕಂದ್ರೆ ಯಾವಾಗ ನೀವು ಬೇಯಿಸೋಕೆ ಇಡ್ತೀವೋ ಆವಾಗ ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ನಾವು ಈ ಥರ ಮಾಡಿದ್ರೆ ನೋಡಿ, ಕ್ವಾಂಟಿಟಿ ಆಲ್ಮೋಸ್ಟ್ ಡಬಲ್ ಆದಾಗೆ ಕಾಣುತ್ತೆ. ಯಾಕಂದರೆ ಅದು ಏರಿಯೇಷನ್ ಆಗಿರುತ್ತೆ, ಅಂದರೆ ಗಾಳಿ ಅದರಲ್ಲಿ ಇರುತ್ತೆ. ಗಾಳಿ ಅದರಲ್ಲಿ ತುಂಬಿರೋದ್ರಿಂದ ನಿಮಗೆ ಮೃದು ಆಗುತ್ತೆ. ಯಾವುದೇ ಒಂದು ಹಿಟ್ಟನ್ನು ಸೋಡಾ ಹಾಕೋದು ರೀಸನ್ನೇ ಅದು. ಸ್ವಲ್ಪ ಮೃದು ಆಗಿ ಸ್ಮೂತಾಗಿ ಸ್ಪಾಂಜಿ ಆಗುತ್ತೆ. ಸ್ಪಾಂಜಿ ಅಂತ ನಾವೇನು ಹೇಳ್ತೀವಿ ಆ ಥರ ಆಗುತ್ತೆ. ಸೊ ಈ ಥರ ಹಿಟ್ಟು ಮಾಡ್ಕೊಳ್ಳೋದು. ಅದಕ್ಕೆ ಈಗ ನನ್ನ ದೋಕ್ಲದ ಹಿಟ್ಟು ರೆಡಿಯಾಗಿದೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಇದಕ್ಕೆ ಒಂದು ಸ್ಟೀಮರನ್ನು ನೀವು ಮನೆಯಲ್ಲಿ ಸ್ಟೀಮರ್ ಅಂತ ಏನೂ ಇಲ್ಲದೇ ಇದ್ರೂ ತೊಂದರೆ ಇಲ್ಲ. ಒಂದು ಸಣ್ಣ ಪಾತ್ರೆ ತೊಗೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಯಾಕಂದರೆ ಅದು ಮತ್ತೆ ನಾನು ತೆಗಿಯೋಕ್ಕೆ ಬರೋದಕ್ಕೆ ಸ್ವಲ್ಪ ಎಣ್ಣೆನ ನಾವು ಸವರ್ಕೋಬೇಕು. ಆಮೇಲೆ ಅದು ತೆಗಿಯೋಕ್ಕೆ ಬರುತ್ತೋ ಇಲ್ವೋ ಅಂತ ನಮಗೆ ಸ್ವಲ್ಪ ಡೌಟ್ ಆದರೆ ಎಣ್ಣೆ ಹಚ್ಕೊಂಬಿಡೋಣ, ಆವಾಗ ಈಸಿಯಲ್ಲಿ ಬರುತ್ತೆ. ಓಕೆ, ಈ ಥರ ತಗೊಂಡು ಮತ್ತೆ ನಾವು ಏನು ಈ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ, ದೋಕ್ಲದ ಹಿಟ್ಟು, ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋದು. ನೋಡಿ, ಆ ಸೋಡಾ ಹಾಕಿರೋದ್ರಿಂದ ಕ್ವಾಂಟಿಟಿ ಕೂಡ ನಮಗೆ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸ್ಮೂತಾಗಿ ಆಗುತ್ತದು. ಈ ಥರ
ಎಲ್ಲ ಹಿಟ್ಟುಗಳನ್ನು ನಾನು ಇದನ್ನು ಸ್ಟೀಮಲ್ಲಿ ಬೇಯಿಸ್ಬೇಕು. ಈಗ ಇಡ್ಲಿನೆಲ್ಲ ನಾವು ಹೇಗೆ ಬೇಯಿಸ್ತೀವೋ ಆ ಥರ ಬೇಯಿಸ್ಕೊಳ್ಳುವಂಥದ್ದು. ಈ ಒಂದು ಪಾತ್ರೆ ಸ್ವಲ್ಪ ಎತ್ತರ ಕಡಿಮೆ ಇರುವಂಥ ಪಾತ್ರೆನೇ ತೊಗೊಳ್ಳಿ, ಯಾಕಂದರೆ ಮತ್ತೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ಮಾಡ್ಕೊಂಬಿಡೋಣ. ಈಗ ಹಿಟ್ಟು ಒಂದು ಪಾತ್ರೆಗೆ ಹಾಕಿ ರೆಡಿ ಇಟ್ಬಿಟ್ಟಿದ್ದೀವಿ. ಈಗ ಮನೆಯಲ್ಲಿ ಹೆಚ್ಚಾಗಿ ಎಲ್ಲರ ಮನೆಯಲ್ಲೂ ಇಡ್ಲಿ ಕುಕ್ಕರ್ ಇದ್ದೇ ಇರುತ್ತೆ. ಆದರೆ ನಮಗೆ ಬೇರೆ ದೋಕ್ಲಾ ಮಾಡೋದಕ್ಕೆ ಏನೂ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ, ಇದಕ್ಕೆ ನೀರು ಹಾಕಿ ಕೆಳಗಡೆ ಒಂದು ಸಣ್ಣ ಪಾತ್ರೆ ಇಟ್ಬಿಡೋಣ. ಆವಾಗ ಸ್ಟೀಮಲ್ಲೇ ಅದು ಬೇಯುತ್ತೆ. ಈಗ ಏನು ನಾನು ಹಿಟ್ಟು ಹಾಕಿದ್ದೀನೋ ಆ ಪಾತ್ರೆನ ಇದರೊಳಗೆ ಇಟ್ಟು ಓಕೆ ಇದನ್ನು ಮುಚ್ಚಿಬಿಡೋಣ. ಓಕೆ, ಈಗ ಒಲೆ ಹಚ್ಕೊಂಡು ಇಡ್ಲಿ ಪಾತ್ರೆನ ಇದರಲ್ಲಿ ಇಡೋಣ. ಇದಕ್ಕೆ ಸಾಧಾರಣ ಇಡ್ಲಿ ಅಷ್ಟೇ ಆಗ್ಬೋದು, ಒಂದು 10ರಿಂದ 15 ನಿಮಿಷ ಇದು ಬೇಯಬೇಕು. ಯಾಕಂದರೆ ಚೆನ್ನಾಗಿ ಬೇಯಬೇಕು, ಹಿಟ್ಟು ಹಾಕಿದ್ದೀವಿ, ಅದಕ್ಕೆ ಒಂದು 10-15 ನಿಮಿಷ ಕಾಯೋಣ. ಈಗ ಇದೊಂದು 15 ನಿಮಿಷ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದು ವಿಸಿಲ್ ಬಂದಿದೆ. ಈಗ ಆಗಿದೆಯಾ ಅಂತ ಚೆಕ್ ಮಾಡೋಣ. ಓಕೆ, ನೋಡಿದರೆ ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಒಂದು ಯಾವುದಾದ್ರೂ ಒಂದು ಸ್ಪೂನು ಅಥವಾ ಫೋರ್ಕು ಏನಾದರೂ ತೊಗೊಂಬಿಟ್ಟು ನಾವು ಒಂದು ಸತಿ ಇದನ್ನು ಈಗ ಮಾಡಿ ನೋಡೋಣ. ಅಂದರೆ ಬೆಂದಿಲ್ಲ ಅಂದರೆ ಇಲ್ಲಿ ಹಿಟ್ಟಿಟ್ಟು ಬರುತ್ತೆ. ಇದು ಚೆನ್ನಾಗಿ ಬೆಂದಿದೆ, ಇದು ಮೇಲ್ಗಡೆದು ಇಲ್ಲಿ ತಾಗಿದೆ, ಇದು ಬೆಂದಿದೆ, ಚೆನ್ನಾಗಿ ಬೆಂದಿದೆ ಅಂತ ಅನಿಸ್ತು. 15ರಿಂದ 20 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ಇದು ಇವಾಗ ಆಗಿದೆ. ಈಗ ನಾವು ಅದನ್ನು ಕೆಳಗೆ ತೆಗೆದಿಟ್ಕೊಳ್ಳೋಣ. ಓಕೆ, ತುಂಬ ಬಿಸಿ ಇಲ್ಲ. ಇದನ್ನು ನಾವೀಗ ಇಡ್ಲಿನ ಹೇಗೆ ತೆಗಿತೀವೋ ಈ ಇಡೀ ಈ ದೋಕ್ಲಾ ಏನು ನಾವು ಮಾಡಿದ್ದೀವಲ್ಲ ಅದನ್ನು ನಾನು ತೆಗಿಬೇಕು. ಒಂದು ಸ್ವಲ್ಪ ನಾವು ಅದು ತೆಗೆಯೋದು ಈಸಿ ಆಗಲಿ ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ಒಂಚೂರು ನೀರು ಹಾಕ್ಕೊಳ್ಳೋಣ ಹೀಗೆ. ಓಕೆ, ನೋಡಿ ಕಲರೇ ಚೆನ್ನಾಗಿ ಕಾಣ್ತಾ ಇದೆ ದೋಕ್ಲಾದು. ಇದು ಸೈಡಲ್ಲಿ ಸ್ವಲ್ಪ, ಯಾಕಂದರೆ ನಾನು ಆಲ್ರೆಡಿ ಗ್ರೀಸ್ ಹಾಕಿದ್ದೀನಿ, ಸ್ವಲ್ಪ ಅದಕ್ಕೆ ಅದು ಬಿಚ್ಚಿ ಅಂದರೆ ಬರಬೇಕು ನಾನು ವಾಪಸ್ ಹಾಕಿದಾಗ. ಹಾಗೆ ಸ್ವಲ್ಪ ಅದಕ್ಕೆ ಬಿಡಿಸ್ಕೋಬೇಕು ಅಂಟಿರುವಂಥದ್ದನ್ನು. ಓಕೆ, ಈಗ ಒಂದು ತಟ್ಟೆ ತಗೊಂಡು ಇದನ್ನು ವಾಪಸ್ ಹಾಕಿ ಓಕೆ, ನೋಡಿ ನೀಟಾಗಿ ದೋಕ್ಲಾ ರೆಡಿಯಾಗಿದೆ. ಯಾಕಂದರೆ ಗ್ರೀಸ್ ಹಾಕಿರೋದು ಈಗ ನೀಟಾಗಿ ಬಂದಿದೆ. ಈಗ ಒಂದು ಚಾಕು ತಗೊಳ್ಳೋಣ. ಇದು ಸ್ವಲ್ಪ ಬಿಸಿ ಇದೆ. ಆಗ ನಾನು ಹೇಳಿದೆ ಇದನ್ನು ವಾಪಸ್ ತಗೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಇದೆ, ಈಗಲೂ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಿದೆ, ಅಂದರೆ ಅಷ್ಟೊಂದು ಬಿಸಿ ಇಲ್ಲ. ಇದನ್ನು ನಾವೇನು ಮಾಡಬೇಕು ಅಂದರೆ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ಳೋದು. ನೋಡಿ ಈ ಥರ. ನಾನು ಆವಾಗ ಹೇಳಿದೆ ತುಂಬ ಸ್ಪಾಂಜಿ ಬರುತ್ತೆ ಅಂತ. ಇವಾಗ ನೋಡಿದ್ರೆ ಗೊತ್ತಾಗುತ್ತೆ, ಈ ಕಟ್ ಮಾಡುವಾಗಲೇ ಆಗ್ತಾ ಇದೆ, ಸ್ಪಾಂಜಿ ಫೀಲಿಂಗ್ ಇದೆ. ದೋಕ್ಲಾ ಅಂದರೆ ಅದರದ್ದು ಮೇಯ್ನು ಈ ಥರ ಸ್ಪಾಂಜಿ ಆಗಬೇಕು, ಆವಾಗಲೇ ಅದು ಪರ್ಫೆಕ್ಟ್ ದೋಕ್ಲಾ ಅಂತ. ಈ ಥರ ಆಗಿದೆ. ಓಕೆ, ಸೊ ಈಗ ಒಂದು 90% ದೋಕ್ಲಾ ರೆಡಿಯಾಗಿದೆ. ಇನ್ನು ಒಂದೇ ಕೆಲಸ ಬಾಕಿ ಇರೋದು ಅದೇನು ಅಂದರೆ ಅದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಅದಕ್ಕೆ ಒಲೆ ಹಚ್ಕೊಳ್ತೀನಿ. ಒಂದು ಪ್ಯಾನ್ ಇಟ್ಟು 1-2 ಸ್ಪೂನು ಎಣ್ಣೆ, ನಂತರ ಸಾಸಿವೆ ಹಾಕಬೇಕು. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಒಗ್ಗರಣೆಗೆ ಏನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ಜೀರಿಗೆ ಹಾಕಬೇಕು, ಮತ್ತು ಕರಿಬೇವು, ಮತ್ತು ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿನ ರಸ, ಇದಿಷ್ಟು ಹಾಕಬೇಕು. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಸಾಸಿವೆ. ಓಕೆ, ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದೆ, ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ, ಸ್ವಲ್ಪ ಚಟಪಟ ಆಗಲಿ. ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣಿನ ರಸ ಕೂಡ ಹಾಕಬೇಕು. ಸ್ವಲ್ಪ ಚಟಪಟ ಆಗ್ತಿದ್ದಂಗೆ
ಸ್ವಲ್ಪ ಜೀರಿಗೆ, ಈಗ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ಳೋಣ. ಈಗ ಕರಿಬೇವು, ಸ್ವಲ್ಪ ಸ್ಪೈಸಿ ಆಗಬೇಕು, ಚೂರು ಖಾರ ಇರಬೇಕು ಅಂದರೆ ಸ್ವಲ್ಪ ಹಸಿಮೆಣಸಿನ ಪೇಸ್ಟು ಆವಾಗ ಹಾಕ್ಕೊಂಡಿದ್ದು ಉಳಿಸ್ಕೊಂಡಿದ್ನಲ್ಲ ಅದನ್ನೇ ಹಾಕಿದೆ. ಬೇಡ ಮಕ್ಳಿಗೆ ಕೊಡೋದು ಖಾರ ಆಗುತ್ತೆ ಅಂದರೆ ಇದನ್ನು ನೀವು ಹಾಕದೇನೂ ಇರಬಹುದು. ಇದನ್ನು ಹಾಕಿದೆ. ಇದಕ್ಕೆ ನಾನು ಸ್ವಲ್ಪ ಸ್ಪೈಸಿ ಇರಲಿ ಅಂತ ಹಾಕಿದ್ದೀನಿ. ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ತೀನಿ. ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಚೂರು ಉಪ್ಪು, ಒಂದು ಚಿಟಿಕೆ. ಆಲ್ರೆಡಿ ಅದಕ್ಕೆ ಉಪ್ಪು ಹಾಕಿದ್ದೀನಿ. ಇದಕ್ಕೊಂಚೂರು ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಇದನ್ನು ಹಾಕಿದೆ. ಈಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಇದಕ್ಕೊಂಚೂರು ನೀರು ಹಾಕಬೇಕು. ಈ ಒಗ್ಗರಣೆಗೆ ಸ್ವಲ್ಪ ನೀರು, ಯಾಕಂದರೆ ಆ ಸ್ಪಾಂಜಿ ಆಗಿರುತ್ತಲ್ಲ ದೋಕ್ಲ, ಈ ಒಗ್ಗರಣೆಗೆ ಸ್ವಲ್ಪ ನೀರು ಹಾಕಿ ನಿಂಬೆಹಣ್ಣು ರಸ ಹಾಕಿದ್ದೀನಿ ಮತ್ತು ಜೀರಿಗೆ, ಸಾಸಿವೆ, ಕರಿಬೇವು ಎಲ್ಲ ಹಾಕಿದ್ದೀನಿ. ಈ ಒಗ್ಗರಣೆಯನ್ನು ನಾನು ಈ ದೋಕ್ಲ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಲ್ವ ಅದಕ್ಕೆ ಹಾಕುವಂಥದ್ದು. ಅದ್ರ ಮೇಲೆ ಅದು ಇನ್ನೂ ಸ್ಪಾಂಜಿ ಆಗುತ್ತೆ. ಸ್ವಲ್ಪ ನೀರು ಹಾಕಿದ್ದೀನಿ, ನಿಂಬೆಹಣ್ಣು ರಸ ಎಲ್ಲ ಇದೆ, ಇನ್ನೂ ಸ್ಪಾಂಜಿ ಆಗುತ್ತೆ. ಅದನ್ನು ಹಾಕೋದಿಕ್ಕೆ ನೋಡಿ, ನೋಡೋದಕ್ಕೆ ಎಷ್ಟು ಅಟ್ರಾಕ್ಷನ್ ಆಗಿ ಕಾಣ್ತಾ ಇದೆ. ತುಂಬ ಸಿಂಪಲ್ಲಾಗಿ. ಈಗ ಒಗ್ಗರಣೆ ಆದಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪು, ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡೋದಕ್ಕೆ ಕಲರ್ಫುಲ್ ಆಗಿದೆ. ಮಕ್ಕಳಿಗೆ ನೀವು ಏನದು ಫಸ್ಟು ಇಂಪ್ರೆಷನ್ ನೋಡಿದ ತಕ್ಷಣ ಚೆನ್ನಾಗಿದೆ ಅಂದರೆ ಖುಷಿಯಲ್ಲಿ ತಿಂದುಬಿಡ್ತಾರೆ. ಆ ಥರ ಮಕ್ಕಳಿಗೆ ಹೇಳಿ ಮಾಡಿಸಿದ್ದು. ಮತ್ತು ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಚೆನ್ನಾಗಿರೋ ಹಸಿ ತೆಂಗಿನಕಾಯಿ ತುರಿ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ. ನೀವು ತಗೊಂಡು ಅದನ್ನೇ ಹಾಕಿ. ಇದಿಷ್ಟು ಆದರೆ ನಮ್ಮ ದೋಕ್ಲಾ, ಗುಜರಾತ್ ಶೈಲಿಯ ದೋಕ್ಲಾ ರೆಡಿ. ನೋಡಿ ಎಷ್ಟೊಂದು ಸಿಂಪಲ್ಲಾಗಿ ಮಾಡಿದೆ. ನಾನು ಅವಾಗ ಹೇಳಿದೆ ದೋಕ್ಲಾ ಮಿಕ್ಸ್ ಅಂತ ಸೇಲ್ ಮಾಡ್ತಾರೆ, ಏನು ಕಷ್ಟನೇ ಇಲ್ಲ, ಹಿಟ್ಟಾಕಿ ಮಾಡಿರೋದು ಹಾಗೆ ಹೋಯಿತು. ಈಗ ಬಹಳ ಏನದು 15ರಿಂದ 20 ನಿಮಿಷ ಬೇಯಿಸೋದಕ್ಕೊಂದು 20 ನಿಮಿಷ ಬೇಕಾಯಿತು ಹೊರತು ವಿಧಾನ ಬಹಳ ಸುಲಭ. ಸೊ ದೋಕ್ಲಾ ರೆಡಿ ಇದೆ. ಈಗ ಏನು ಮಾಡೋದು ಅಂದರೆ ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಪ್ಲೇಟ್ ತೊಗೊಂಡಿದ್ದೀನಿ ನೋಡಿ, ಆ ಕಟ್ ಮಾಡಿದ್ದೀನಲ್ಲ ಈ ಥರ ಒಂದು ಪೀಸ್ ತೆಗೆದು. ಓಕೆ, ಇದೆ ದೋಕ್ಲಾ. ನೋಡಿ ನಾನು ಅವಾಗ ಹೇಳಿದಾಗೆ ಈ ಥರ ಇದು ಸ್ಪಾಂಜಿ ಆಗಬೇಕು. ಮೇಯ್ನಾಗಿ ದೋಕ್ಲಾ ಚೆನ್ನಾಗಿ ಬಂದಿದೆ, ಪರ್ಫೆಕ್ಟ್ ಆಗಿದೆ ಅಂದರೆ ಈ ಥರ ಸ್ಪಾಂಜಿನೆಸ್ ಇರಬೇಕು. ಇದೆ, ನೋಡೋದಕ್ಕೆ ಚೆನ್ನಾಗಿ ಪ್ರೆಸೆಂಟೇಷನ್ ಕರೆಕ್ಟಾಗಿ ಆಗಿದೆ, ಆಮೇಲೆ ಅದು ಸ್ಪಾಂಜಿನೆಸ್ ಬಂದಿದೆ. ಸೊ ಇದು ಆಲ್ಮೋಸ್ಟ್ 90% ದೋಕ್ಲಾ ಸರಿ ಇದೆ ಅಂತ. ಇನ್ನು ಟೇಸ್ಟ್ ನೋಡೋದಕ್ಕಿಂತ ಮುಂಚೆ ವಿಭೂತಿ ಹಚ್ಚಿಬಿಡೋಣ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅಂತ. ಓಕೆ, ಈಗ ರುಚಿ ನೋಡಿ ಹೇಳ್ತೀನಿ. ಪರ್ಫೆಕ್ಟಾಗಿದೆ. ನೀವು ಯಾರಾದರೂ ಗುಜರಾತಿ ಅವರು ಮಾಡೋರಿದ್ದರೆ ಅವ್ರಿಗೂ ಆಶ್ಚರ್ಯ ಆಗಿಬಿಡುತ್ತೆ ನೀವು ಇದನ್ನು ಮನೇಲಿ ಮಾಡಿ ತೋರಿಸಿದ್ರೆ. ನಮ್ಮ ಡಿಶನ್ನು ಇವರು ನಮ್ಮ ತಿಂಡಿನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ ಥರ ಪರ್ಫೆಕ್ಟಾಗಿ ಬಂದಿದೆ. ಉಪ್ಪು, ಖಾರ, ಹುಳಿ ಪ್ಲಸ್ ಈ ಟೆಕ್ಸ್ಚರ್ ತುಂಬ ಇಂಪಾರ್ಟೆಂಟು. ಆ ಟೆಕ್ಸ್ಚರ್ ಕೂಡ ಬಂದಿದೆ, ತುಂಬ ನೀಟಾಗಿದೆ. ನೀವು ಖಂಡಿತ ಇದನ್ನು ಮನೇಲಿ ಮಾಡಿ ಟ್ರೈ ಮಾಡಿ. ಹಾಗೆ ನಿಮ್ಮ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಡ್ತಾರೆ. ತುಂಬ ಯಾವುದೇ ಏನದು ಅಂಗಡಿಯಿಂದ ತರುವಂಥ ಸಾಮಾನು ಯಾವುದೂ ಇಲ್ಲ. ಬರೀ ಕಡಲೆ ಹಿಟ್ಟು, ಕೆಲವೊಂದು ಮಸಾಲೆಗಳನ್ನು ಹಾಕಿ ರುಚಿಯಾದ ಗುಜರಾತ್ ಸ್ಟೈಲ್ನ ದೋಕ್ಲಾನ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ದೋಕ್ಲಾನ ಹೇಗೆ ಮಾಡಿದೆ ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.